ಗಾಯ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಆನ್ ಆಗಿದ್ದರೂ ಕೂಡ ನೀವು 6 ಮಂತ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ನಿಮಗೆ 6 ತಿಂಗಳು ಆದಮೇಲೆ ನಿಮಗೆ ದುಡ್ಡು ಬರೋಲ್ಲ, ಹಾಗೆ ಮಾನಿಟೈಸೇಷನ್ ಕೂಡ ಡಿಸೇಬಲ್ ಆಗುತ್ತೆ. ನಿಮ್ಮದು ಮಾನಿಟೈಸೇಷನ್ ಡಿಸೇಬಲ್ ಆಗಲೂಬಾರ್ದು, ಹಾಗೆ ದುಡ್ಡು ಕೂಡ ಯಾವಾಗಲೂ ಬರ್ತಾ ಇರಬೇಕು. ನೀವು ಯಾವಾಗಲೂ ಯೂಟ್ಯೂಬಲ್ಲಿ ಅರ್ನಿಂಗ್ಸನ್ನು ಮಾಡ್ತಾ ಇರಬೇಕು ಅಂದರೆ ಯಾವ ರೀತಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಸೇಫಾಗಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಆದಷ್ಟು ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ 6 ಮಂತ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ನ ಡಿಸೇಬಲನ್ನು ಮಾಡ್ತಾರೆ ಯೂಟ್ಯೂಬ್ ಅವರು. ಹಾಗೆ ನಿಮ್ಮ ಮಾನಿಟೈಸೇಷನ್ನ ಡಿಸೇಬಲ್ ಮಾಡಿದರೆ ನಿಮಗೆ ಆ್ಯಡ್ಸ್ ಬರೋಲ್ಲ, ಹಾಗೆ ನಿಮಗೆ ಅರ್ನಿಂಗ್ಸ್ ಕೂಡ ಆಗಲ್ಲ ಅಲ್ವಾ. ಆದ್ದರಿಂದ ನೀವು ನಿಮ್ಮ ಲೈಫಲ್ಲಿ ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ನಿಮಗೆ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬರ್ತಾ ಇದೆ ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಅರ್ನಿಂಗ್ಸ್ ಬರುತ್ತೆ. ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ಲೈಫ್ ಟೈಮಲ್ಲಿ ನಿಮಗೆ ಅರ್ನಿಂಗ್ಸ್ ಆಗ್ತಾ ಇರಬೇಕು ಅಂದರೆ ನೀವು 6 ಮಂತ್ಸ್ ಒಳಗಡೆ ಒಂದು ವೀಡಿಯೋಸನ್ನಾದರೂ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ನೀವು 6 ಮಂತ್ಸ್ ಒಳಗಡೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಹಾಗೆ ನೀವು ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ನಂತರ ನೀವು ಮಾನಿಟೈಸೇಷನ್ನ ಅನೇಬಲನ್ನು ಮಾಡ್ಕೊಳ್ಬೇಕಾಗುತ್ತೆ, ಆಯಿತಾ. ಆದ್ದರಿಂದ ಎಲ್ಲರೂ ಕೂಡ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಯಾವುದಾದ್ರೂ ಒಂದು ವೀಡಿಯೋನ 10 ಸೆಕೆಂಡ್ ಆಗಿರ್ಬೋದು, 20 ಸೆಕೆಂಡ್ ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ನೀವು ಯಾವುದೇ ಸಣ್ಣ ವೀಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ಅದು ಕನ್ಸಿಡರ್ ಆಗುತ್ತೆ. ನೀವು 6 ತಿಂಗಳ ಒಳಗಡೆ ವೀಡಿಯೋಸನ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ. ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಂದರೆ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸಲ್ಲೇ ನೀವು ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕ್ಬೋದು. ನಿಮ್ಮ ಚಾನಲಲ್ಲಿ ಯೂಟ್ಯೂಬಲ್ಲಿ ನೀವು ಪೋಸ್ಟನ್ನು ಹಾಕ್ಬೋದು ಅಲ್ವಾ, ಕಮ್ಯುನಿಟಿ ಪೋಸ್ಟನ್ನು ಹಾಕ್ಬೋದು. ನೀವು ನಿಮ್ಮ ಅಪ್ಲೋಡ್ ಮಾಡಿರುವಂಥ ಯೂಟ್ಯೂಬ್ ವೀಡಿಯೋಸನ್ನೇ ಕಮ್ಯುನಿಟಿ ಪೋಸ್ಟ್ ಮಾಡಬೇಕಂತ ಇಲ್ಲ. ನಿಮ್ಮ ಫೋಟೋಗಳನ್ನು, ನಿಮಗೆ ಯಾವುದಾದ್ರೂ ಫೋಟೋವನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮ್ಮ ಫೋಟೋಗಳನ್ನು ಕೂಡ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಈ ಪೋಸ್ಟನ್ನು ಮಾಡಿದರೂ ಆಗುತ್ತೆ, ಹಾಗೆ ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ರೂ ಆಗುತ್ತೆ, ಆಯಿತಾ. ವೀಡಿಯೋಸನ್ನೇ ಹಾಕಬೇಕಂದ್ರೆ ಲಾಂಗ್ ವೀಡಿಯೋಸನ್ನೇ ಅಪ್ಲೋಡನ್ನು ಮಾಡಬೇಕಂತ ಇಲ್ಲ. ಲಾಂಗ್ ವೀಡಿಯೋ ಆಗಿರ್ಬೋದು, ಶಾರ್ಟ್ ವೀಡಿಯೋ ಆಗಿರ್ಬೋದು, ಹಾಗೆ ನೀವು ಪೋಸ್ಟನ್ನು ಕಮ್ಯುನಿಟಿ ಪೋಸ್ಟ್ ಮಾಡಿದ್ರೂ ಆಗುತ್ತೆ. ಇವು ಮೂರರಲ್ಲಿ ಯಾವುದೇ ಮಾಡಿದರೂ ಕೂಡ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್ ಆಗಲ್ಲ, ಆಯಿತಾ. ಆದ್ದರಿಂದ ನೀವು ನಿಮ್ಮ ಲೈಫಲ್ಲಿ ಬ್ಯುಸಿ ಇದ್ದರೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ 6 ತಿಂಗಳಿಗೆ ಒಂದು ಸಲ ಆದರೂ ಕೂಡ ಮಾಡಿ. ಇದರಿಂದ ನಿಮ್ಮ ಚಾನಲ್ ಕೂಡ ಸೇಫ್ ಆಗಿರುತ್ತೆ. ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ನಿಮ್ಮ ಚಾನಲನ್ನು ಸೇಫಾಗಿ ಇಟ್ಕೊಳ್ಬೋದು ಅಂತ. ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದ ಮೇಲೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಬಾಯ್ ಬಾಯ್.